ನನಗೆ ಈ ಧ್ಯಾನ ಮಾಡ್ತಾರಲ್ಲ ಅವ್ರನ್ನ ಚೂರು ಡೌಟ್ ಇರುತ್ತೆ, ಇದೇ ಮಾಡ್ತಿದ್ದಾರೆ. ನಿಮ್ದು ಎಷ್ಟಿದೆ ನೀವು ನೋಡ್ಕೊಳ್ಳಿ, ಅನುಮಾನ ಅಂತ ಜಡ್ಜ್ಮೆಂಟ್ ಕೊಡಬೇಡಿ ನೀವು. ಇಟ್ಟವ್ರೆ ಬತ್ತಿ ಸ್ಟಾರ್ಟ್ ಮಾಡೋ ಇಡಕ್ಕೆ ಹುಷಾರು ಅಂತ ಜ್ಞಾನ ಇಲ್ಲ ಅಂತ ಮಾತಾಡಬಾರ್ದು. ಚೈತನ್ಗೆ ಆ ಕಡೆ ಅವರು ಈ ಕಡೆ ಇವರು ಇಬ್ರು ಕರೆಕ್ಟ್. ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಅಂದರೆ 2ನೇ ಎಪಿಸೋಡ್ನ 2 ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಪ್ರೋಮೋ 2 ಆ್ಯಂಡ್ ಪ್ರೋಮೋ 3. ಸೊ ಈ ಒಂದು ಪ್ರೋಮೋದಲ್ಲಿ ನೋಡಿದ್ರೆ ಚೈತ್ರಾ ಕುಂದಾಪುರ ಅವ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಸೊ ಅದು ಡಿಸ್ಕಷನ್ ಮಾಡ್ತಿರೋವಂಥದ್ದು 2ನೇ ಪ್ರೋಮೋದಲ್ಲಿ ಮಾನಸ್ ಅವರು ಸೊ ಈ ಧ್ಯಾನ ಮಾಡೋರು ಕಂಡ್ರೆ ನನಗೆ ಯಾಕೋ ಸ್ವಲ್ಪ ಚೂರು ಡೌಟ್ ಇದೆ ಅಂತ ಹಂಚ್ಕೊತಾರೆ. ಸೊ ಅದರಲ್ಲಿ ಚೈತ್ರಾ ಕುಂದಾಪುರ ಅವರು ಒಂದು ಕಡೆಯಿಂದ ಧ್ಯಾನ ಮಾಡ್ತಿರ್ತಾರೆ. ಅಂದರೆ ಮಾನಸ್ ಅವರು ಸ್ವಲ್ಪ ನಿಮ್ಗೆ ಗೊತ್ತಿರೋ ಹಾಗೆ ಸ್ವಲ್ಪ ಅದು ಜಾಸ್ತಿ ಮಾತಾಡೋವಂಥ ಕ್ಯಾರೆಕ್ಟರು. ಸೊ ನಾನು ನಿನ್ನೆ ಒಂದು ವಿಡಿಯೋದಲ್ಲೇ ಕೂಡ ಹೇಳಿದ್ದೆ. ಸೊ ಇವ್ರು ಜಾಸ್ತಿ ಏನು ಮಾತಾಡ್ತಾರೆ, ಸೊ ಅದು ಕೆಲವು ಟೈಮಲ್ಲಿ ಅದು ಕಾಮಿಡಿ ಅಂತ ಅನಿಸುತ್ತೆ, ಫನ್ನಿಯಾಗಿ ಅನಿಸುತ್ತೆ. ಬಟ್ ಕೆಲವು ಟೈಮಲ್ಲಿ ಅದು ಬೇರೆಯವ್ರಿಗೆ ಹರ್ಟ್ ಆಗೋ ರೀತಿಯಲ್ಲಿ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಚೈತ್ರಾ ಕುಂದಾಪುರ ಅವರು ಏನು ಧ್ಯಾನ ಮಾಡ್ತಿದ್ದಾರೆ. ಸೊ ಇವ್ರು ಹೇಳ್ತಿರೋವಂಥದ್ದು ಮಾನಸ್ ಅವರು ಸೊ ಧ್ಯಾನ ಮಾಡೋರು ಎಲ್ಲೋ ನಿದ್ದೆ ಮಾಡ್ತಾರೆ ಅನ್ನೋದು ನನಗೆಲ್ಲೋ ಸ್ವಲ್ಪ ಡೌಟು ಅನ್ನೋದು ಅವರು ಹೇಳ್ಕೊತಾರೆ. ಸೊ ಅದು ಹೆಂಗೋ ಹೋಗಿ ಚೈತ್ರಾ ಕುಂದಾಪುರ ಅವ್ರ ಕಿವಿಗೆ ಬೀಳುತ್ತೆ. ಸೊ ಅವರು ಅಲ್ಲಿ ಬಂದು ಜಡ್ಜ್ ಮಾಡೋದು, ನೀವು ಜ್ಞಾನ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋ ಟೈಮಲ್ಲಿ ಹೌದು ನಾನು ಅಲ್ಪ ಜ್ಞಾನಿ, ನನಗೆ ಧ್ಯಾನ ಇಲ್ಲ, ಬಟ್ ನನಗೆ ಅನಿಸಿರೋದು ನಾನು ಹೇಳ್ಕೊತೀನಿ ಅನ್ನೋ ರೀತಿಯಲ್ಲಿ ಮಾನಸ್ ಅವರು ಮಾತಾಡ್ತಿದ್ದಾರೆ. ಸೊ ಈ ಒಂದು ವಿಷಯಕ್ಕೆ ಸ್ವಲ್ಪ ಅಲ್ಲಿ ಕಿತ್ತಾಟ ಆಗ್ತಾ ಇದೆ. ಸೊ ಒಟ್ಟಿನಲ್ಲಿ ಯಾಕೋ ಬಿಗ್ ಬಾಸ್ ಮನೆ ಒಳಗಡೆಗಂತೂ ಹೆಣ್ಣು ಮಕ್ಕಳ ಒಂದು ಬಾಯಿಗಳು ಸ್ವಲ್ಪ ಜಾಸ್ತಿನೇ ಇದೆ ಅಲ್ಲಿ. ಸೊ ಓಕೆ, ನೋಡ್ಬೇಕು ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಬಟ್ 3ನೇ ಪ್ರೋಮೋದಲ್ಲಿ ನೋಡಿದ್ರೆ ಅಲ್ಲಿ ಮಾನಸ ಆ್ಯಂಡ್ ಗೋಲ್ಡ್ ಸುರೇಶ್ ಕೂಡ ಅದೇ ಚೈತ್ರಾ ಕುಂದಾಪುರ ಅವ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಅಂದರೆ ಅವ್ರನ್ನ ಸ್ವಲ್ಪ ಪಂಪ್ ಹೊಡೆದ್ರೆ ಅವರೇ ದೊಡ್ಡವರು, ಅವರೇ ಚೆನ್ನಾಗಿದೆ ಅಂತಂದರೆ ಚೈತ್ರಾ ಕುಂದಾಪುರ ಅವಾಗ ಖುಷಿ ಆಗ್ತಾರೆ. ಆಮೇಲೆ ಬೇರೆ ಟೀಮ್ ಹತ್ರ ಹೋಗ್ಬಿಟ್ಟು ಇವ್ರು ಹಿಂಗೆ ಮಾಡ್ತಾರೆ, ಬತ್ತಿ ಇಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತೆಲ್ಲನೂ ಕೂಡ ಹೇಳ್ತಾರೆ. ಅಂದರೆ ಚೈತ್ರಾ ಕುಂದಾಪುರ ಅವರು ಜೊತೆಗೆ ಸ್ವಲ್ಪ ಹುಷಾರಾಗಿರಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ರು. ಸೊ ಒಟ್ಟಿನಲ್ಲಿ ಹಿಂದ್ಗಡೆಗೆ ಮಾತಾಡೋವಂಥದ್ದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬಿಗ್ ಬಾಸ್ ಮನೆ ಒಳಗಡೆಗೆ. ಸೊ ಇದು ಯಾವ ಮಟ್ಟಕ್ಕೆ ಹೋಗಿ ಮುಟ್ಟುತ್ತೆ ಅನ್ನೋದು ಸೊ ನೋಡಬೇಕು ಮುಂದಿನ ದಿನಗಳಲ್ಲಿ. ನಿನ್ನೆ ಒಂದು ಎಪಿಸೋಡಲ್ಲಿ ಸ್ವರ್ಗದಲ್ಲಿ ಈ ಥರದೊಂದು ಅಂದರೆ ವಿವಾದಗಳು ಮತ್ತು ಹಿಂದೆ ಮಾತಾಡುವಂಥದ್ದು ಈ ಒಂದು ವೈಮನಸ್ಸುಗಳಿದ್ವು. ಬಟ್ ಇವಾಗ ನರಕದಲ್ಲೂ ಕೂಡ ಈ ರೀತಿಯ ಒಂದು ಡಿಸ್ಕಷನ್ ಸ್ಟಾರ್ಟ್ ಆಗಿದೆ ಅಂತಂದರೆ ನರಕದಲ್ಲಿರೋರಿಗೂ ಕೂಡ ಒಳ್ಳೆಯ ಕಾಲ ಇಲ್ಲ, ಅವ್ರಿಗೂ ಕೇಡುಗಾಲ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಪಾಪ ಮೋಕ್ಷಿತ ಪೈ ಅವರು ನೋಡ್ತಾ ಇದ್ದಾರೆ, ಸ್ವಲ್ಪ ಪಾಪ ಅನಿಸುತ್ತೆ. ಅವರೆಲ್ಲ ಕಡೆಯಿಂದನೂ ನೋಡ್ಕೊತಿದ್ದಾರೆ. ಒಂಥರ ಅವ್ರ ಫೇಸ್ ನೋಡಿದ್ರೇ ಯಾಕಾರ ಇಲ್ಲಿಗೆ ಬಂದಿದ್ದೀನಿ ಅನ್ನೋ ರೀತಿಯಲ್ಲಿ ಅವರು ಫೀಲ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಬಟ್ ಮೇ ಬಿ ಹಾನೆಸ್ಟ್ ಆಗಿದ್ದಾರೆ ಅಂತ ಅನಿಸುತ್ತೆ. ಸೊ ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆ ಒಳಗಡೆಗಂತೂ ಚೈತ್ರಾ ಕುಂದಾಪುರ ಅವರು ಆ್ಯಂಡ್ ಯಮುನಾ ಶ್ರೀನಿಧಿ ಅವರು, ಸೊ ಲಾಯರ್ ಜಗದೀಶ್ ಅವರು ಸದ್ಯಕ್ಕಂತೂ ಟ್ರೆಂಡಿಂಗಲ್ಲಿರೋವಂಥ ಈ ಒಂದು 3-4 ಹೆಸರುಗಳು. ಸೊ ಮುಂದಿನ ದಿನಗಳಲ್ಲಿ ಯಾವ್ಯಾವ ಹೆಸರುಗಳು ಟ್ರೆಂಡಿಂಗಲ್ಲಿ ಬರುತ್ತೆ ಅಂತ ನೋಡಬೇಕು. ಆ್ಯಂಡ್ ನಿಮ್ಗೆ ಏನು ಅನಿಸುತ್ತೆ ಚೈತ್ರಾ ಕುಂದಾಪುರ ಆ್ಯಂಡ್ ಜಗದೀಶ್ ಅವರ ಒಂದು ಈ ಟಾಪಿಕ್ಗಳ ಬಗ್ಗೆ? ಅಂದರೆ ಈ 2 ಕ್ಯಾರೆಕ್ಟರ್ಗಳು ಬಿಗ್ ಬಾಸ್ ಸೀಸನ್ 11ರಲ್ಲಿ ಯಾವ ಮಟ್ಟಕ್ಕೆ ಶುದ್ಧಿ ಮಾಡುತ್ತೆ ಅನ್ನೋದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಮಾನಸ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಆನೆಸ್ಟಾಗಿ? ನನಗನ್ಸುತ್ತೆ ಅಂತಂದರೆ ಮುಂಚೆ ಹೇಳ್ದಂಗೆ ಗಂಡನ ಜೊತೆಗೆ ಅಂದರೆ ತುಕಲ್ ಸಂತೋಷ್ ಜೊತೆಗಿದ್ದಾಗ ಅದು ಒಂದು ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಅನಿಸಿದ್ರೂ ಕೂಡ ಸೊ ಅವ್ರ ಮಾತುಗಳು ಸ್ವಲ್ಪ ಬೇರೆಯವರಿಗೆ ಹರ್ಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅದು ಮುಂದೆ ಒಂದಿನ ಅವ್ರಿಗೆ ಮುಳುವು ಆಗುತ್ತೆ ಅಂತ ನನಗನ್ಸುತ್ತೆ. ಅವ್ರ ಟ್ಯಾಲೆಂಟ್ ಏನು ಅನ್ನೋದನ್ನು ಅವ್ರು ತೋರಿಸ್ಬೇಕಾಗುತ್ತೆ. ಓನ್ಲಿ ಸುಮ್ಮನೆ ಹಿಂದೆ ಮಾತಾಡುವಂಥದ್ದು ಈ ರೀತಿಯ ಬರೀ ಮಾತಿಂದನೇ ಮನೆ ಕಟ್ಟೋಕ್ಕೆ ಆಗೋದಿಲ್ಲ, ಎಷ್ಟು ದಿನ ಅಂತ ಕಟ್ಟೋಕ್ಕಾಗುತ್ತೆ. ಬಟ್ ಮಾತಿಂದ ಮನೆ ಕಟ್ಟೋರು ಬಿಗ್ ಬಾಸ್ ಮನೆ ಒಳಗಡೆಗಿದ್ದಾರೆ. ಬಟ್ ಅದು ಬೇರೆಯವರಿಗೆ ಹರ್ಟ್ ಆಗೋ ರೀತಿಯಲ್ಲಿ ಇರಬಾರ್ದು ಅನ್ನೋದು ನನ್ನ ಅನಿಸಿಕೆ. ನೋಡುವ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಒಂದು ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಸಿಗುತ್ತೆ ಅಂತ. ಓಕೆ, ಸೊ ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.